ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ4 ವ್ಲಾಗ್. ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ನನ್ನ ವ್ಲಾಗ್ಸ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವ್ಲಾಗ್ಗಳು ನಿಮಗೆ ಫಸ್ಟ್ ಬರುತ್ತೆ. ಇದು ಸಂಡೇ ಆಗಿದ್ದರಿಂದ ಸಂಡೇ ಒಂಥರ ಲೇಸಿ ಡೇ ನಮಗೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸಂಡೇ ಅಲ್ವಾ, ಮಕ್ಕಳು ಸ್ವಲ್ಪ ಆಟ ಆಡಬೇಕು, ಸ್ಯಾಟರ್ಡೇಯಿಂದನೂ ಕೇಳ್ತಾನೆ ಇದ್ದರು ಪಾರ್ಕಿಗೆ ಹೋಗೋಣ ಅಂತ. ಇಲ್ಲೇನು ಮಳೆ ಇಲ್ಲ ಅಷ್ಟೊಂದು ಬೆಂಗಳೂರಲ್ಲಿ, ಹಾಗಾಗಿ ನಾನು ಒಂದು 12 o'clock ಕರ್ಕೊಂಡು ಹೋಗಿದ್ದೆ. ಪಾರ್ಕ್ ಅಂದರೆ ಮಕ್ಳಿಗೆ ಅದೇನು ಖುಷಿನೋ ಏನೋ ಗೊತ್ತಿಲ್ಲ, ಅಂದರೆ ನಾವಾದ್ರೂ ಅಷ್ಟೇ ಅಲ್ವಾ. ಅವಾಗೆಲ್ಲ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಸಖತ್ ಆಟ ಆಡ್ತಿದ್ವಿ. ಬೆಳಗ್ಗೆ ತಿಂಡಿ ತಿಂದು ಹೋದರೆ ಮಧ್ಯಾಹ್ನ ಒಂದು ಹಾಫ್ ಆನ್ ಅವರ್ ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ವಿ ಅಷ್ಟೇ. ಸಾಯಂಕಾಲ ಒಂದು 7-7:30 ತನಕ ಸಂಡೇ ಬರೀ ಆಟ ಆಡೋದೇ. ನಾವು ಹೋಮ್ವರ್ಕ್ ಕಡೆ ಗಮನನೇ ಇರ್ತಿರ್ಲಿಲ್ಲ ನಮಗೆ. ಬಂದಮೇಲೆ ನೋಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅನ್ನೋ ಥರ ಆಗಿತ್ತು. ಸಖತ್ ಆಟ ಆಡ್ತಿದ್ವಿ ನಾವು. ಹಂಗಾಗಿಯೇ ನಾವು ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್ ಇದ್ದೀವಿ ಅಂದ್ಕೊತೀನಿ. ಈಗಿನ ಮಕ್ಕಳು ಬರೀ ಫೋನು, ಟಿ ವಿ, ಮನೆಯಿಂದ ಆಚೆನೇ ಹೋಗಲ್ಲ. ಅಂದರೆ ಆಚೆ ಹೋಗಲ್ಲ ಅಂತ ಹೇಳೋದ್ಕಿಂತಲೂ ಈಗ ನಾವಿರೋ ವಾತಾವರಣನೇ ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ. ನಮಗೂ ಅದೊಂಥರ ಭಯ ಸ್ಟಾರ್ಟ್ ಆಗುತ್ತೆ ಆಚೆ ಕಳ್ಸೋಕ್ಕೆ, ಬೇರೆ ಮಕ್ಕಳ ಜೊತೆನೋ ಎಲ್ಲರೂ ಕಳ್ಸೋಕ್ಕೆ ಏನೋ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವೇ ಪಾರ್ಕ್ಗಳಿಗೆ ಕರ್ಕೊಂಬರ್ಬೇಕಷ್ಟೇ, ಅವ್ರು ಆಟ ಆಡ್ಕೊಳ್ಳಿ ಅಂತ. ನನಗಂತೂ ಎವ್ರಿ ಡೇ ಕರ್ಕೊಂಬರೋಕ್ಕಾಗಲ್ಲ, ಒಂದಿನ ಬಿಟ್ಟು ಒಂದಿನ ಕರ್ಕೊಂಬರ್ತೀನಿ. ಮತ್ತು ಆದಷ್ಟು ಮನೆ ಹತ್ರನೇ ಆಟ ಆಡಿಸ್ತೀನಿ ನಾನು ಅವ್ರಿಗೆ. ಅಂದರೆ ಇಲ್ಲಿ ನಾವು ಹೊಸ್ದಾಗಿ ಬಂದಿರೋದ್ರಿಂದ ಇವಳಿಗೆ ಅಷ್ಟೊಂದೇನು ಫ್ರೆಂಡ್ಸ್ ಎಲ್ಲ ಇಲ್ಲ. ಇಲ್ಲಿ ನಮ್ಮ ಏರಿಯಾದಲ್ಲೂ ಕೂಡ ಇಲ್ಲಿ ಮಕ್ಳುಗಳೇನಂತ ಅಂಥ ಮಕ್ಳುಗಳಿಲ್ಲ, ಇಲ್ಲಿ ಕಮ್ಮಿ ಇರೋದು. ಹಂಗಾಗಿ ಅವರಿಬ್ಬರೇ ಆಟ ಆಡ್ಕೊತಿರ್ತಾರೆ. ನಾನು ಅಲ್ಲಿಂದ ಬಂದು ರೈಸ್ ಎಲ್ಲ ಮಾಡಿ ನಿಂತು ಊಟ ಮಾಡಿಸೋಷ್ಟೊತ್ತಿಗೆ ಅವಳಿಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ತೂಗುಡಿಸ್ತಿದ್ದಾಳೆ. ನನಗೆ ಅವಳು ಊಟ ಮಾಡ್ದಲ್ಲೇ ಮಲ್ಕೊಂಡ್ಬಿಟ್ರೆ ನನಗೊಂಥರ ಸಮಾಧಾನ ಆಗೋಲ್ಲ. ಯಾಕಂದರೆ ಅವಳು 1 hour 1.5 hour ಮಲ್ಕೊಂಡ್ಬಿಡ್ತಾಳೆ. ಎದ್ಮೇಲೆ ತುಂಬ ಹೊಟ್ಟೆ ಹಸ್ತಿರುತ್ತಲ್ವ, ಒಂಥರ ನಡುಕ್ತಿರ್ತಾಳೆ ಅವಳು. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ತಿಂದ್ಬಿಟ್ಟು ಮಲ್ಕೊಳ್ಳಿ ಅಂತೇಳ್ಬಿಟ್ಟು ನಾನೇ ಹಿಂಸೆ ಮಾಡಿ ತಿನ್ನಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಮಕ್ಕಳಿಗೆ ನಿದ್ದೆಲಿ ತಿನ್ನಿಸ್ಬಾರ್ದು ಅಂತಾರೆ. ಅಂದರೆ ಇವಳು ಕಂಪ್ಲೀಟಾಗಿ ಮಲಗಿಲ್ಲ, ಇನ್ನು ನಿದ್ದೆ ಆವಾಗ ಸ್ಟಾರ್ಟ್ ಆಗ್ತಾಯಿದೆ ಅವಳಿಗೆ. ಹಾಗಾಗಿ ಒಂದು 4-5 ಗುಕ್ಕಾದರೂ ತಿಂದು ಮಲ್ಕೊಳ್ಳಿ, ಆಮೇಲೆ ಅವಳು ಎದ್ಮೇಲೆ ಬೇಕಾದರೆ ಮತ್ತೆ ಊಟ ಮಾಡಿಸಿದ್ರೆ ಆಯಿತು ಅಂದ್ಕೊಂಡು ಒಂದು ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಇನ್ನೇನು ನಿದ್ದೆ ಬಂದುಬಿಟ್ಟಿದೆ ಆಲ್ರೆಡಿ ಪಾಪ ಅವಳಿಗೆ. ಆದರೂ ಹೊಟ್ಟೆ ನೋಸ್ತಿರೋದ್ರಿಂದ ಚೆನ್ನಾಗಿ ಆಟ ಆಡಿದ್ಲು ಪಾರ್ಕಲ್ಲಿ. ಹೊಟ್ಟೆ ಹಸ್ತಿರೋದ್ರಿಂದ ಸ್ವಲ್ಪ ಊಟ ಮಾಡ್ತಾ ಇದ್ದಾಳೆ ಹಂಗೆ ನಿದ್ದೆ ಮಾಡ್ಕೊಂಡೇ. ನೋಡಿ ವಿಡಿಯೋ ಕ್ಯೂಟಾಗಿದೆ, ಅವಳು ಆಡೋದೆಲ್ಲ ತುಂಬ ಕ್ಯೂಟಾಗಿರುತ್ತೆ ನಮ್ಮಿತ್ತು. ಮತ್ತು ಊಟದ ವಿಷಯ ಬಂತು ಅಂದರೆ ನನಗೆ ರುಚಿಕ ಸ್ವಲ್ಪ ರಿಸ್ಕು. ಬಟ್ ಮಿತ್ತು ಆ ಥರ ಅಲ್ಲ, ಅವಳು ಟೈಮಿಗೆ ನೀಟಾಗಿ ಊಟ ಮಾಡ್ತಾಳೆ. ನಂಗೆ ಅದು ಸಖತ್ ಇಷ್ಟ ಆಗುತ್ತೆ. ಮಕ್ಕಳು ಎಷ್ಟೇ ಆಟ ಆಡಲಿ, ಎಷ್ಟೇ ಹಿಂಸೆ ಕೊಡಲಿ, ಅವ್ರು ಏನೇ ಮಾಡಲಿ, ಅವರು ಟೈಮಿಗೆ ಊಟ ಮಾಡಿಬಿಟ್ರೆ ನಮಗೆ ಅದೊಂಥರ ಸಮಾಧಾನ. ಮತ್ತು ಮಲ್ಕೊಂಡು ಎದ್ದರು ಒಂದು 4-4:30 ಅಷ್ಟೊತ್ತಿಗೆಲ್ಲ ಎದ್ದರು. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಅವಳು ಪಿಜ್ಜಾ ಕೇಳ್ತಿದ್ಲು ರುಚಿಮ. ನಾವು ಊರಿಗೆಲ್ಲ ಹೋಗಿ ಬಂದ್ವಲ್ಲ, ತುಂಬ ಗ್ಯಾಪ್ ಆಗಿತ್ತು. ಅಟ್ಲೀಸ್ಟ್ ಮಂತಲ್ಲಿ ಒಂದು ಸತಿನಾದರೂ ಪಿಜ್ಜಾ ಕೇಳ್ತಾರೆ ಅವರು, ಮಂತ್ಲಿ ಒನ್ಸ್ ಅಲ್ವಾ. ಹಂಗಾಗಿ ನಾನು ಆರ್ಡರ್ ಮಾಡಿಕೊಟ್ಟಿದ್ದೆ. ಫ್ರೆಂಡ್ಸ್ ನೋಡಿ, ನೀವೀಗ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಮನೆಯಲ್ಲಿ ಡೆಕೋರೇಟಿವ್ ಐಟಮ್ಸ್ ಆಗಿರುತ್ತೆ. ವಾಸು ಅಥವಾ ಬಾಗಿಲು ತೋರಣ, ಹೂವಿಂದು ಸೈಡ್ ತೋರಣ, ಆಮೇಲೆ ಏನಾದರೂ ಮೇಕಪ್ ಐಟಮ್ಸ್ ಎಲ್ಲ ಇಡೋ ಥರದ್ದು, ಈ ಥರದ್ದೆಲ್ಲನೂ ಈ ಥರ ವಯರಲ್ಲಿ ಮಾಡ್ತಾರೆ. ವಯರ್ ಮೀನ್ಸ್ ಇದು ಕ್ಲಾತೇ. ಇದ್ರ ನೇಮ್ ಎಲ್ಲ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈ ಥರ ಜೋಗಾಲಿ ಇದ್ರ ಮೇಲೆ ಗೊಂಬೆ ಎಲ್ಲ ಕೂರಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಮಿರರ್ ನೋಡಿ, ಈ ಥರ ಒಂದು ಮಿರರ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ದೊಡ್ಡ ಮಿರರ್ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಇದನ್ನೆಲ್ಲ ನಮ್ಮ ಸಿಸ್ಟರ್ ಒಬ್ಬರು ಮಾಡ್ತಾರೆ. ಅವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಅವರು ತುಂಬ ಇಯರ್ಸಿಂದ ಮಾಡ್ಕೊಂಬಂದಿರೋದು. ಮತ್ತು ಅವ್ರು ಮಾಡೋ ಐಟಮ್ಸಲ್ಲೆಲ್ಲ ತುಂಬಾ ಫಿನಿಶಿಂಗ್ ಇರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ರೀಸನಬಲ್ ಪ್ರೈಸಿಗೆ ಮಾಡ್ತಾರೆ. ನೀವು ಪ್ರೈಸ್ ಬಗ್ಗೆ ಎಲ್ಲ ವರಿ ಆಗೋಂಗೆ ಇಲ್ಲ. ಇದನ್ನೆಲ್ಲ ನೀವು ಆಚೆ ಕಡೆ ಕೇಳ್ತಿದ್ರೆ ಬೇಕಾದ್ರೆ ತುಂಬ ಪ್ರೈಸ್ ಹೇಳ್ತಾರೆ. ಇವರು ತುಂಬ ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅನಿಸಿದ್ರೆ ನಾನು ಕೊನೆಯಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ. ನೀವು ಯಾವ ಥರ ಫೋಟೋ ಕಳಿಸ್ತೀರೋ ಆ ಥರ ಅವರು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಅಥವಾ ಇಲ್ಲಿ ನೀವು ನೋಡ್ತಾ ಇರೋದ್ರಲ್ಲೇ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ಅದನ್ನು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಅವ್ರ ನಂಬರ್ಗೆ ಕಳಿಸಿ ಪ್ರೈಸು ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ. ಆನ್ಲೈನ್ ಡೆಲಿವರಿ ಮಾಡ್ತಾರೆ. ನೀವು ಅಡ್ರೆಸ್ ಎಲ್ಲ ಕಳಿಸಿದ್ರೆ ಅವರಿಗೆ ಆನ್ಲೈನ್ ಡೆಲಿವರಿ ಕೊಡ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ, ಪೇಮೆಂಟ್ಸ್ ಮಾತ್ರ ಆನ್ಲೈನಲ್ಲೇ ಮಾಡಬೇಕು ನೀವು. ನೋಡಿ, ನಿಮಗೆ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಯಾವ ಥರ ಅಂತೆಲ್ಲ ನೀಟಾಗಿ ಗೈಡ್ ಮಾಡ್ತಾರೆ.
ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.